ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ. ಇಂಥ ಸಂದರ್ಭದಲ್ಲೂ ಕೂಡ ತುಮಕೂರಿನಲ್ಲಿ ಏನು 1992ರಲ್ಲಿ ಕರಸೇವೆಗೆ ಅಯೋಧ್ಯೆಗೆ ತೆರಳಿದಂಥವರು ಅಲ್ಲಿಂದ ಇಟ್ಟಿಗೆಗಳನ್ನು ತಂದು ಇವತ್ತಿಗೂ ಕೂಡ ಅದರಲ್ಲಿ ಶ್ರೀರಾಮನನ್ನು ಕಾಣ್ತಾ ಇದ್ದಾರೆ. ಸದ್ಯ ನಾನೀಗ ಆ ಒಂದು ಭಕ್ತರ ಮನೆಯಲ್ಲಿದ್ದೀನಿ. ಅವರು ಕರಸೇವಕರಾಗಿ ಅವತ್ತು ಹೋಗಿದ್ರು. ಇವತ್ತಿಗೂ ಕೂಡ ಅಯೋಧ್ಯೆಯ ಇಟ್ಟಿಗೆಗಳನ್ನು ಏನು ಅವತ್ತು ಅಲ್ಲಿಂದ ಬರ್ತಾ ಅವರು ತಗೊಂಡ್ಬಂದಿದ್ರು, ಇವತ್ತಿಗೂ ಕೂಡ ಪೂಜೆಯನ್ನು ಮಾಡ್ತಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಸೊ ನೀವು ಅಯೋಧ್ಯೆಗೆ ಹೋಗಿದ್ರಿ, ಅಲ್ಲಿಂದ ಇಟ್ಟಿಗೆಗಳನ್ನು ತಂದ್ರಿ, ಇವತ್ತಿಗೂ ಕೂಡ ಪೂಜೆ ಮಾಡ್ತಾ ಇದ್ದೀರಾ. ಸೊ ಹೋಗಿದ್ದು ಅನುಭವ ಹೇಗಿತ್ತು ಸರ್ ಅಲ್ಲಿ? ಸರ್ ನಮ್ಮ ಸಂಘದಿಂದ ನಮಗೆ ಸೂಚನೆ ಬಂತು. ನಮ್ಮ ಜೊತೆಗೆ 4 ಜನನೂ 5 ಜನ ನಮ್ಮ ಫ್ರೆಂಡ್ಗಳನ್ನ ಕರ್ಕೊಂಡು ಸುಮಾರು ಒಂದು 50ರಿಂದ 60 ಜನ ನಾವು ತುಮಕೂರಿಂದ ಹೋಗ್ಬೇಕಾದ್ರೆ ನಾವು ಸುಮಾರು 2 ನೈಟು 2 ಹಗಲು ಹೋದೋ. ಅಯೋಧ್ಯೆಗೆ ಹೋದ ತಕ್ಷಣ ಅಲ್ಲಿ ಅಯೋಧ್ಯೆ ಇಳಿದು ರೈಲ್ವೆ ಸ್ಟೇಷನ್ ಇಳಿದು ಅಲ್ಲಿಗೆ ಹೋದೋ. ನಡ್ಕಡೆ ಹೋದೋ, ದೂರ ಏನಿರಲಿಲ್ಲ. ನಮಗೆ ಶೆಡ್ ಹಾಕ್ಕೊಟ್ಟಿದ್ರು. ಶೆಡ್ ಅಡಿಯಲ್ಲಿ ಹುಲ್ಲು ಹಾಸ್ಬಿಟ್ಟು ಮೇಲ್ಗಡೆ ಅಲ್ಲಿ ಶೀತ ಅಲ್ಲ, ಕೋಲ್ಡ್ ಜಾಸ್ತಿ ಡಿಸೆಂಬರ್ ತಿಂಗಳು. ಅದನ್ನು ನಮಗೆ ಒತ್ಕೊಳಕ್ಕೆ ಅದಕ್ಕೆಲ್ಲ ಅವರೇ ವ್ಯವಸ್ಥೆ ಎಲ್ಲ ಮಾಡಿದರು. ಪ್ರತಿ ದಿವಸನೂ ಊಟ ತಿಂಡಿ ಹೋದಾಗ ನಮಗೆ ಏನು ಊಟ ತಿಂಡಿ ಅಲ್ಲಿ ಸಾಸಿವೆ ಹಣ್ಣು ಹಾಕಿದ್ರು, ಅದಕ್ಕೆ ಊಟ ಇಡಿಸ್ತಿರ್ಲಿಲ್ಲ. ಆಮೇಲೆ ಸಪ್ರೇಟ್ ಆಮೇಲೆ ಪೇಜಾವರ ಸ್ವಾಮಿಗಳು ನಮ್ಮ ನೇತೃತ್ವ ವಹಿಸದಲ್ಲಿ ಊಟ ತಿಂಡಿ ವ್ಯವಸ್ಥೆ ಮಾಡಿಕೊಟ್ಟು ಅವಾಗ ಬೈಟಾಗಿ ನಡೀತಾ ಇರ್ತಿತ್ತು. ಅಲ್ಲಿ ಸರ್ ಈಗ ಹೋಗಿದ್ದಿನ ನೀವು ಇಟ್ಟಿಗೆ ತರೋ ದಿನ ಅನುಭವ ಹೇಗಿತ್ತು? ಅಲ್ಲಿ ಏನಾಯಿತು, ಡಿಸೆಂಬರ್ 6ನೇ ತಾರೀಕು ಏನು ಅಲ್ಲಿ ಸಂಜೆ ಒಳಗೆ ಅದು ಡೆಮೊಲೇಷನ್ ಆಯಿತು. ಮೇಲ್ಗಡೆ ಮಸೀದಿ ಇತ್ತಲ್ಲ, ಮಸೀದಿ ಥರ ಗುಮ್ಮಟಗಳಿದ್ದು ಅದನ್ನೆಲ್ಲ ಒಂದು ಸೈಡೆಲ್ಲ ಎಳೆದಾಕ್ಬಿಟ್ಟು ಕರಸೇವಕರಲ್ಲಿ. ಕೆಳಗಡೆ ಗರ್ಭಗುಡಿಯಲ್ಲಿ ಏನಿತ್ತು ಶ್ರೀರಾಮ ಪಾಲಿಕೆಯಲ್ಲಿ, ಅಲ್ಲಿ ನಾನು ಇಟ್ಟಿಗೆ ತರಿಸ್ಬೇಕು ಮಂದಿರದಲ್ಲಿ ನನಗೆ ಏನು ಮನೋಭಾವ ಬಂತು ಏನು ಗೊತ್ತಿಲ್ಲ. ದೇವರನ್ನೇ ನಮಗೆ ಶ್ರೀರಾಮನೇ ಹೇಳಿದ್ನೇನೋ ನನಗೆ ಇಟ್ಟಿಗೆ ತಗೊಂಡು ಹೋಗಪ್ಪ ಅಂತ ಹೇಳಿ. ಆದ್ದರಿಂದ ನನಗೆ ಭಕ್ತಿಯಿಂದ ಅಲ್ಲಿ 4 ಇಟ್ಕೊಂಡು ಆ ಜನಸಂಜೆ ಒಳಗೂ ಕೂಡ ಕಷ್ಟದಲ್ಲಿ ನಾನು 4 ಇಟ್ಟಿಗೆ ಅಲ್ಲಿಂದ ರೈಲಲ್ಲಿ ತಗೊಂಬಂದಿನಿ. ಇವತ್ತು ಕೂಡ ಹಬ್ಬ ಹರಿಣದಲ್ಲಿ ಶ್ರೀರಾಮ ದಿವಸ ಪ್ರತಿ ದಿವಸ ನಮ್ಮ ಅಂಗಡಿಯಲ್ಲಿ ಪ್ರತಿ ವರ್ಷವೂ ನಾವು ಹೆಸರುಬೇಳೆ ಪಾನಕ ಎಲ್ಲ ಫಲಹಾರ ಹಂಚ್ತೀವಿ. ಥ್ಯಾಂಕ್ ಯು ಅಮ್ಮ. ಈಗ ಅವರು ಅಯೋಧ್ಯೆಗೆ ಹೋಗಿದ್ರು ಅವತ್ತಿನ ದಿನ, ಹೇಗೆ ಅನ್ನಿಸ್ತಿತ್ತು ಅವತ್ತು ಹೋಗೋ ದಿನ? ಹೋಗ್ಬೇಕಾದ್ರೆ ಯಾಕಾದರೂ ಹೋಗ್ತಾರೋ ಅನ್ನಿಸ್ತು. ಗಲಾಟೆ ಅವಾಗೆಲ್ಲ ಹೋಗ್ಬಾರ್ದು ಅನ್ನಿಸ್ತಿತ್ತು. ಏನಾಗಲ್ಲ ಹೋಗ್ರಿ ಬರ್ತೀವಿ ಅಂತ ಹೇಳಿ ಹೋಗಿದ್ರು. ಅವರು ಬರಬೇಕಾದ್ರೆ ಇಟ್ಟಿಗೆ ತಗೊಂಬಂದಿದ್ರು. ಆ ಇಟ್ಟಿಗೆ ನಾವು ಪೂಜೆ ಮಾಡ್ತಿದ್ದೀವಿ. ಶನಿವಾರ ಶ್ರೀರಾಮನವಮಿಲಿ ಎಲ್ಲ ಪೂಜೆ ಮಾಡ್ತಿದ್ದೀವಿ. ನಮಗೆ ಬಂದ ಮೇಲೆ ಒಳ್ಳೇದಾಯಿತು, ಚೆನ್ನಾಗಿದ್ದೀವಿ, ಸಂತೋಷ ಆಯಿತು ತಂದಿದ್ದಕ್ಕೆ. ಶ್ರೀರಾಮನೇ ಬಂದೇನೋ ಅನ್ನಂಗೆ ಆಗೈತಿ. ಇವಾಗ ದೇವಸ್ಥಾನ ಕಟ್ತಾ ಇರೋದಕ್ಕೆ ಇನ್ನೂ ಖುಷಿ ಆಗ್ತೈತಿ. ಹೌದು ಹೌದು ಹೌದು, ಶ್ರೀರಾಮ ಕಾಣ್ತೀವಿ. ಅಮ್ಮ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಈಗ ಮನೇಲಿ ಪ್ರತಿನಿತ್ಯ ಪೂಜೆ ಮಾಡೋದ್ರಿಂದ ಆಗಿರ್ಬೋದು, ಮನೆಯಲ್ಲೇ ಶ್ರೀರಾಮ ಇದ್ದಾನೆ ಅನ್ನಿಸ್ತಾ ಇದೆಯಾ ಹೇಗೆ? ಹೌದು, ನಾವು ಏನು ಗಲಾಟೆ ಆಗಿತ್ತು ಅವಾಗ ಬಾಬರಿ ಮಸೀದಿ ಹೊಡೆದಿರೋದೆಲ್ಲ ನಮಗೆ ಗೊತ್ತಿಲ್ಲ. ಆದರೆ ಆ ಟೈಮಲ್ಲಿ ನಮ್ಮ ಮಾವ ಹೋಗಿ ಆ ಮಸೀದಿಯಲ್ಲಿ ಒಳಗಡೆ ಇದ್ದಂಥ ಶ್ರೀರಾಮ ಮಂದಿರದಿಂದ ಇಟ್ಟಿಗೆ ತಂದಿದ್ದಾರೆ 4. ಅದನ್ನು ನಾವು ಪೂಜೆ ಮಾಡ್ತೀವಿ. ಮತ್ತು ರಾಮನವಮಿ ದಿನವೂ ಪೂಜೆ ಮಾಡ್ತೀವಿ. ಮತ್ತು ನಮ್ಮ ಹಿಂದೂ ಸಂಸ್ಕೃತಿ ಮತ್ತು ಹಿಂದೂ ಧರ್ಮದ ಬಗ್ಗೆ ನಾವು ನಮ್ಮ ಮನೇಲಿ ನಮ್ಮ ಮಕ್ಕಳಿಗೆ ಎಲ್ಲ ಹೇಳ್ತೀವಿ. ಇವಾಗ ಮತ್ತೆ ರಾಮ ಮಂದಿರ ಪುನರ್ಸ್ಥಾಪನೆ ಆಗ್ತಿರೋದು ನಮಗೆ ತುಂಬ ಸಂತೋಷ ಇದೆ ಸರ್. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಸರ್ ನಾವು 92ರಲ್ಲಿ ಹೋಗಿದ್ದಂತೆ ನಮ್ಮ ಅವರು. ಅಲ್ಲಿ ನೀವು ಹೋಗಿ ಬರುವಾಗ ರಾಮಂದು ಇಟ್ಟಿಗೆ ತಂದಿದ್ದಾರೆ ಸರ್. ಅದು ದಿನನಿತ್ಯ ಪೂಜೆ ಮಾಡಬೇಕು ಅಂತ ನಾವೀಗ ಇಲ್ಲಿ ಈ ಮನೆಗೆ ಬಂದಮೇಲೆ ಗೊತ್ತಾಯಿತು ಸರ್. ನಾವು ಪೂಜೆ ಮಾಡ್ತಿದ್ವಿ. ಅದು ಪೂಜೆ ಮಾಡೋಕ್ಕಿದ್ಮೇಲೆ ಏನೋ ಒಂಥರ ಪಾಸಿಟಿವ್ ಬಂದಿದೆ, ಎನರ್ಜಿ ಬಂದಿದೆ ಸರ್. ಖುಷಿ ಆಗುತ್ತೆ ಸರ್. ಈಗ ಮತ್ತೆ ನೆಕ್ಸ್ಟ್ ಮಂತು ನಮ್ಮ ಮನೆಯಿಂದ ತುಂಬ ಜನ ಹೋಗ್ತಿದ್ದಾರೆ, ಫ್ಯಾಮಿಲಿ ಮೆಂಬರ್ಸು ರಾಮನ ಅಯೋಧ್ಯೆ ನೋಡೋಕ್ಕೆ. ಖುಷಿ ಇದೆ ಸರ್. ಓಕೆ, ಎಲ್ಲರೂ ರಾಮನ ನೋಡ್ಲಿಕ್ಕೆ ಅಲ್ಲಿಗೆ ಹೋಗಿದ್ರು. ಅಲ್ಲಿಂದನೇ ನಿಮಗೆ ಮನೆಯಲ್ಲಿ ಇಟ್ಟಿಗೆ ತಗೊಂಬಂದು ದರ್ಶನ ಮಾಡಿಸಿದ್ದಾರೆ ಅನ್ನಿಸ್ತಾ ಇದೆಯಾ? ತುಂಬ ಹೆಮ್ಮೆ ಇದೆ. ನಮ್ಮ ಅಪ್ಪಾಜಿಯವ್ರ ಕರಸೇವಕರು ಅನ್ನೋದು ತುಂಬ ಹೆಮ್ಮೆ ಇದೆ. ಇವಾಗ ದೇವಸ್ಥಾನ ಓಪನ್ ಆಗ್ತಿರೋದ್ರಿಂದ ನರೇಂದ್ರ ಮೋದಿ ಅವರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ ನಾವು. ಸರ್ ನೀವೇನು ಹೇಳ್ತೀರಾ? ಸರ್ ನಮಸ್ತೆ. ನಮ್ಮ ತಂದೆಯವರು ತಂದಿರೋ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಅದನ್ನು ನಾವು ದಿನನಿತ್ಯ ಪೂಜೆ ಮಾಡ್ತಾ ಇರ್ತೀವಿ. ಹಬ್ಬ ಹರಿದಿನ ಪೂಜೆ ಮಾಡ್ತಾ ಇದ್ದೀವಿ. ರಾಮನವಮಿ ದಿವಸ ಪೂಜೆ ಮಾಡ್ತಾ ಇರ್ತೀವಿ. ನಾವು ಪಾದಯಾತ್ರೆ ಹೋಗ್ತಾ ಇರ್ತೀವಿ, ಮಂತ್ರಾಲಯ, ಧರ್ಮಸ್ಥಳ, ತಿರುಪತಿ. ಆವಾಗ ಅದನ್ನು ಪೂಜೆ ಮಾಡಿಕೊಂಡು ನಾವು ಹೋದರೆ ನಮಗೇನೋ ಒಂಥರ ಎನರ್ಜಿ, ಒಂದು ಚೈತನ್ಯ ತುಂಬುತ್ತೆ. ನಮಗೆ ಉಲ್ಲಾಸ, ಖುಷಿ ಆಗುತ್ತೆ. ಮನೆಯಲ್ಲೇ ಶ್ರೀರಾಮ ಇದ್ದಾನೆ ಅನ್ನಿಸುತ್ತಾ ಇರುತ್ತೆ ನಮಗೆ. ನಮಸ್ತೆ, ನನ್ನ ಹೆಸರು ನಾಗರತ್ನ. ಅದೇ ನಮ್ಮ ಬೀಗರು ಅವರು 92ರಲ್ಲಿ ಹೋಗಿ ಇಟ್ಟಿಗೆ ತಂದಿರೋದು ನಮಗೆ ತುಂಬಾ ಖುಷಿ ಆಗ್ತಾಯಿದೆ, ಸಂತೋಷ ಆಗ್ತಾಯಿದೆ. ಮತ್ತು ಇವಾಗ ಪುನರ್ ನಿರ್ಮಾಣ ಆಗ್ತಾ ಇರೋದು ರಾಮನ ದೇವಸ್ಥಾನ, ತುಂಬ ಸಂತೋಷ ಆಗ್ತಾಯಿದೆ. ನಾವೆಲ್ಲ ನೆಕ್ಸ್ಟ್ ಮಂತು ನಾವು ಫ್ಯಾಮಿಲಿ ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ಆ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು. ಏನು 1992ರಲ್ಲಿ ಅಯೋಧ್ಯೆಗೆ ಹೋದಂತಹ ಕರಸೇವಕರು ಅಲ್ಲಿ
ಇಂದ ಬರ್ತಾ ನೆನಪಿಗಾಗಿ ಈ ಒಂದು ಇಟ್ಟಿಗೆಗಳನ್ನ ತಂದು ಇವತ್ತಿಗೂ ಕೂಡ ಆ ಒಂದು 4 ಇಟ್ಟಿಗೆಗಳನ್ನ ಇವರ ಮನೆಯಲ್ಲಿಟ್ಟು ಪ್ರತಿದಿನ ಮತ್ತು ಪ್ರತಿ ಶನಿವಾರ ಹಾಗೂ ರಾಮನವಮಿ ವಿಶೇಷವಾಗಿ ಅವತ್ತು ಕೂಡ ಪೂಜೆಯನ್ನ ಮಾಡಿ ಭಕ್ತರಿಗೆ ಪ್ರಸಾದವನ್ನು ಕೂಡ ಹಂಚುವಂತ ಕೆಲಸವನ್ನ ಇವತ್ತಿಗೂ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ರಾಮ ಮಂದಿರ ಏನು ಉದ್ಘಾಟನೆ ಆಗ್ತಾ ಇದೆ ಆ ಒಂದು ಖುಷಿ ಕೂಡ ಈ ಒಂದು ಇಡೀ ಕುಟುಂಬಸ್ಥರಲ್ಲಿ ಕೂಡ ಕಾಣ್ತಾ ಇರುವಂತದ್ದು. ಮಧು ಇಂಗಳಿದಾಳ್, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.